ರಾಯಣ್ಣ ರಸ್ತೆಯ ನಿವಾಸಿಗಳ ಮೇಲೆ ಕೊಲೆ ಪ್ರಯತ್ನ ಹಾಗೂ ಮಾನಭಂಗ ಮಾಡಿದ ಆರೋಪ ಹೊರಿಸಿ ನರಸಿಂಹನಾಯಕರು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿರುವ ಕಾರಣ ಸಂಬಂಧಪಟ್ಟವರೆಲ್ಲ ತಾರೀಖು 18/3/2000 ನ್ಯಾಯಾಲಯಕ್ಕೆ ಹಾಜರಾಗಬೇಕೆಂದು ನ್ಯಾಯಾಲಯ ಸಮನ್ಸ್ ಹೊರಡಿಸಿದೆ. ಇದೇನಯ್ಯ ಇದು? ಅಣ್ಣ ಇಲ್ಲಿ ನೋಡೋಣ, ನಾವು ಅವನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟವಂತೆ. ಅಲಾ ಬಲ ಪಾಪಿ ತಲೆ ಮೇಲೆ ಅಂತ ನಮಗ್ ನೋಟಿಸಾ? ಸಾಯೋ ಕಾಲದಲ್ಲಿ ಮೋಳಪ್ಪ ಮೀನ್ ತಿನ್ಸತ್ತ ಅಂತ ಈ ವಯಸ್ಸಲ್ಲಿ ನನಗೆ ಯಾಕಮ್ಮ ನೋಟಿಸು? ನೋಡ್ರಿ, ನಮಗೂ ಅದನ್ನೇ ಕಳ್ಸಿದಾರೆ. ನಡೀರಿ ಕೇಳೋಣ. ನಡಿ ಕೇಳೋಣ. ಅಲ್ಲ, ನಮಗೂ ನೋಟಿಸ್ ಕಳಿಸ್ಯಾನಲ್ಲ. ಹಣ್ಣು ತಿಂದವ್ನು ನುಡ್ಸ್ಕೊಂಡ, ಸಿಪ್ಪೆ ತಿಂದವನು ಚೀರಾಕೊಂಡ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ. ರೇ ಸ್ವಾಮಿ, ಏನ್ರಿ ಇದು ಅನ್ಯಾಯ? ನಿಮ್ ಹುಡುಗಿನ ನಾವ್ ರೇಪ್ ಮಾಡಿದ್ವಾ? ನಡುಬೀದಿಲಿ ಹಾಡಗಳಲ್ಲಿ ನಿಮ್ಮನ್ನು ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದು ನಾವ? ಅಲ್ಲ ರೀ, ಒಬ್ಬ ಗಂಡ್ಸು ಒಂದ್ ಹೆಣ್ಣನ್ನ ರೇಪ್ ಮಾಡಿದಾನೆ ಅಂದ್ರೆ ಒಪ್ಕೋಬಹುದು. ಆದ್ರೆ ಒಂದು ಹೆಂಗ್ಸಾದ ನಾನು ಮತ್ತೊಂದು ಹೆಣ್ಣನ್ನ ರೇಪ್ ಮಾಡಿದೀನಿ ಅಂತ ನೋಟಿಸ್ ಕಳ್ಸಿದಿರಲ್ಲ, ಬುದ್ಧಿ ಇದೆಯೇನ್ರಿ ನಿಮ್ಗೆ? ಅಲ್ಲಮ್ಮ, ಹೆಣ್ಣು ರೇಪ್ ಮಾಡಿದ್ರೆ ಸೊಲಿಂಗರತಿ ಅಂತ ನೋಟಿಸ್ ಕೊಡ್ಬಹುದು. ನಾನು ವಯಸ್ಸಾಗಿ ಸೊಂಟ ಬಿದ್ದು ಹೋಗಿರೋ ಮುದುಕ, ನಾನೇನಮ್ಮ ರೇಪ್ ಮಾಡ್ಲಿ? ಯಾವನ ಮಾಡೋ ರೇಪ್ಗೆ ನಮಗ್ಯಾಕ್ರಿ ನೋಟಿಸು? ಇದಾವನೇ ರೀ. ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ನನ್ನ ಮುಖನ ತಲೆ ಎತ್ತಿ ನೋಡೋಕೆ ನಾಚ್ಕೊಳ್ಳೋ ನನ್ ಗಂಡ ಮತ್ತೊಬ್ಬಳನ್ನ ರೇಪ್ ಮಾಡ್ತಾರೆ ಅಂದ್ರೆ ಏನ್ರಿ ಅರ್ಥ? ನೋಡ್ರಿ ನಾಯಕರೇ, ಹೆಂಗಸರು ಮುದುಕರು ನಿಮ್ ಹುಡುಗಿನ ರೇಪ್ ಮಾಡಿದಾರೆ ಅಂದ್ರೆ ಯಾರು ನಂಬಲ್ಲ. ಮರ್ಯಾದೆ ಕೇಸ್ ವಾಪಸ್ ತಗೊಳ್ಳಿ. ಈ ಮಾತನ್ನ ನೀವು ನಮ್ಮ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ನೀವು ಏನ್ ಹೇಳ್ಬೇಕು ಅಂತ ಇದ್ರೋ ಅದನ್ನ ಕೋರ್ಟ್ ನಲ್ಲಿ ಜಡ್ಜ್ ಸಾಹೇಬ್ರ ಮುಂದೆ ಹೇಳ್ಬಿಡಿ. ರೇ ನಾಯಕರೇ, ಬೇರೆ ಏನಾದ್ರೂ ಡಿಮ್ಯಾಂಡ್ಸ್ ಇದ್ರೆ ಹೇಳಿ, ಅಷ್ಟೋ ಇಷ್ಟೋ ಕೊಡ್ತೀವಿ, ಹಾಳಾಗೋಗ್ಲಿ ಅಂತ. ಆಲೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ಳದೆ ಕೋರ್ಟ್ ಬರೋದಕ್ಕೆ ರೆಡಿಯಾಗಿ ಬನ್ನಿ ನಾಯಕರೇ. ರಾಯಣ್ಣ ರಸ್ತೆಯಲ್ಲಿ ವಾಸವಾಗಿರುವ ನಿವಾಸಿಗಳಾದ ನಿಮ್ಮ ಮೇಲೆ ನರಸಿಂಹನಾಯಕನ ಹತ್ಯೆಗೆ ಪ್ರಯತ್ನ ಹಾಗೂ ಪ್ರೇಮಳ ಮಾನಭಂಗಕ್ಕೆ ಕಾರಣ ಅಂತ ಆರೋಪ ಹೊರಿಸಲಾಗಿದೆ. ಇದನ್ನೆಲ್ಲ ನಿಜ ಅಂತ ನೀವು ಒಪ್ಕೋತೀರಾ? ಆರ್ಡರ್, ಆರ್ಡರ್. ಸರ್, ನಮ್ಮನ್ನ ನೋಡಿದ್ರೆ ಕೊಲೆಗಾರ ತರಾನೋ ಅಥವಾ ಹೆಣ್ಮಕ್ಳನ್ನ ರೇಪ್ ಮಾಡೋರ್ ತರಾನೋ ಕಾಣ್ತೀವ ಸರ್? ಸರ್, ಬೆಳಿಗ್ಗೆ ಆದ್ರೆ ಸ್ವಾಮಿ ಶಿವನೇ ಅಂತ ಡ್ಯೂಟಿಗೆ ಹೋಗಿ ಮನೆಗೆ ಬಂದು ರಾತ್ರಿ ಆದ್ರೆ ನವರಂಧ್ರಗಳನ್ನ ಮುಚ್ಕೊಂಡು ಮಲ್ಗೋ ನಾವು ನಿಮ್ ಕಣ್ಣಿಗೆ ಕಟಗರ ತರ ಕಾಣ್ತೀವ ಸರ್? ಸಿನಿಮಾ ಪರದೆ ಮೇಲೆ ರಕ್ತ ಕಂಡ್ರೆ 8 ದಿವಸ ಜ್ವರ ಬಂದ್ ಮಲ್ಗೋ ನನ್ ಗಂಡ ಕೊಲೆ ಮಾಡೋಕ್ ಸಾಧ್ಯನಾ ಸರ್? ಜಾಬ್ನಲ್ಲಿರೋ ದುಡ್ಡನ್ನು ಹೊಡ್ಕೊಂಡು ಹೋದ್ರು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಕಾಕಿ ಬಟ್ಟೆ ನೋಡ್ಬೇಕಲ್ಲ ಅಂತ ಎದುರ್ಕೊಳ್ಳೋ ನಾನು ಕೊಲೆನೋ ರೇಪ್ನೋ ಮಾಡ್ತೀರ ಸರ್? ಅಂದ್ರೆ ಈ ತಪ್ಪು ನೀವ್ಯಾರು ಮಾಡಿಲ್ಲ ಅಂತೀರಾ? ಮತ್ತೆ ಮುತ್ತಪ್ಪಂತ ಮಾರಿ ರೇಪ್ ಮಾಡಿದನ್ನ ನಮ್ ತಲೆ ಮೇಲೆ ಹೊರಿಸಿದ್ರೆ ನಾವ್ ಹೇಗೆ ಒಪ್ಕೊಳ್ಳೋಕಾಗತ್ತೆ? ಹಾಗಾದ್ರೆ ನೀವು ತಪ್ಪು ಮಾಡಿಲ್ಲ. ಆದ್ರೆ ತಪ್ಪು ಮಾಡಿರೋರು ಯಾರು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಮ್ಮನ್ನ ಆಡ್ತಾ ಇರೋ CM PM ಯಾರು ಅಂತ ನಮಗ್ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಏರಿಯಾ ರೌಡಿಗಳು ಯಾರ್ಯಾರು ಅಂತ ನಮಗ್ ಚೆನ್ನಾಗ್ ಗೊತ್ತು. ಅವತ್ ಮುತ್ತಪ್ಪ ಈ ನಾಯಕರನ್ನ ಸಾಯೋ ಹಾಗೆ ಹೊಡೆದಾಗ, ಅಯ್ಯೋ ದೇವ್ರೆ, ಇಂಥವ್ರಿಗೆ ಹೀಗಾಯ್ತಲ್ಲ ಅಂತ ನಾವು ಕಣ್ಣೀರು ಸುರಿಸಿದ್ವಿ. ಆದ್ರೆ ಇವತ್ ಗೊತ್ತಾಯ್ತು, ಈ ನಾಯಕ ಆ ಮುತ್ತಪ್ಪನಿಗೇನ ದುಷ್ಟ ಅಂತ. ದೌರ್ಜನ್ಯ ನಡೀತಿದ್ದಾಗ ನೀವೆಲ್ಲ ನೋಡಿದ್ರು ಸಹ ಮುತ್ತಪ್ಪನ್ ಯಾಕೆ ತಡಿಲಿಲ್ಲ? ಕೊನೆ ಪಕ್ಷ ಪೊಲೀಸ್ನವ್ರಿಗಾದ್ರೂ ಈ ವಿಷಯ ತಿಳಿಸಬಹುದಿತ್ತಲ್ಲ. ಹಾಗೊಂದ್ ವೇಳೆ ನಾವು ಪೊಲೀಸರಿಗೆ ವಿಷಯ ತಿಳಿಸ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಮ್ ತಿಥಿ ಆಗ್ಬಿಡ್ತಿತ್ತು. ಅನ್ಯಾಯ ನಡೀತಾ ಇರೋದನ್ನ ನೋಡಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡದೇ ಇರೋದು ತಪ್ಪು. ಅದು ಒಂದು ರೀತಿನಲ್ಲಿ ಅನ್ಯಾಯಕ್ಕೆ ಪ್ರೋತ್ಸಾಹ ಕೊಟ್ಟ ಹಾಗೆ. ಇದು ಕೊಲೆ ಮಾಡಿದ್ದಕ್ಕಿಂತ ದೊಡ್ಡ ತಪ್ಪು. ಚೆನ್ನಾಗಿ ಹೇಳಿದ್ರಿ ಸರ್. ಆ ಮುತ್ತಪ್ಪನ ಕಡೆಯವರು ನಮಗೆ ಕೊಡೋ ಹಿಂಸೆನ ಹೇಳ್ತಾ ಹೋದ್ರೆ ಆ ಇನ್ಫಾರ್ಮೇಶನ್ ಕೊಡೋ ಕೆಲಸನೇ ಒಂದು ಸರ್ಕಾರಿ ಕೆಲಸ ಆಗ್ಬಿಡುತ್ತೆ ಸರ್. ಈ ನಮ್ಮ ದೇಶದಲ್ಲಿ ನ್ಯಾಯಕ್ಕಿಂತ ಅನ್ಯಾಯದ ಕೆಲಸಗಳೇ ಜಾಸ್ತಿ ಆಗ್ತಾ ಇದೆ. ಈಗ ನೀವು ಹೇಳಿದಾಗ ಮಾಡಿದ್ರೆ ನಮ್ಮ ಭಾರತದಲ್ಲಿ 100 ಕೋಟಿ ಪ್ರಜೆಗಳು ಅಪರಾಧಿಗಳೇ. ಸರ್, ನಿಜ ಹೇಳ್ಬೇಕು ಅಂದ್ರೆ ಈ ನಾಯಕ ನಮ್ಮ ಮೇಲೆ ಕೇಸ್ ಹಾಕಿರೋದು ನಮ್ಮನ್ನ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲು ಮಾಡಕ್ಕೆ. ಈ ನಾಯಕನ ನಡವಳಿಕೆ ಬಗ್ಗೆನೇ ನಮ್ಗೆ ಅನುಮಾನ ಇದೆ ಸರ್. ಏನಂದ್ರೆ ಬಾಯಿ ಮುಚ್ಚಯ್ಯ. ದುಡ್ಡಿನ ಆಸೆಗೋಸ್ಕರ ಒಂದು ಹೆಣ್ಣಿನ ಮಾನ ಮರ್ಯಾದೆ ಮಾರ್ಕೊಳ್ಳೋಂತ ಮನುಷ್ಯ ನಾನಲ್ಲ ಕಣ್ರಯ್ಯ. ನಮ್ಮ ನಾಯಕರು
ತಂಗಿ ಗಂಡ ಮೋಸ ಮಾಡಿದ್ನಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ 100 ಎಕರೆ ನೀರಾವರಿ ಭೂಮಿನೂ ಕೋಟ್ಯಾಂತರ ರೂಪಾಯಿ ಆಸ್ತಿನೂ ಎಳ್ಳು ನೀರು ಬಿಟ್ಟು ಬಂದವರು ಅಂಥವ್ರು ಕೇವಲ ಹಣಕ್ಕೋಸ್ಕರ ಬ್ಲಾಕ್ ಮೇಲ್ ಮಾಡ್ತಾರ. ಅದೇನಿದ್ರು ನಿನ್ನಂತ ಲುಚ್ಚ ನನ್ನ ಮಗನಿಗೆ ಹೇಳ್ಕೊ. ಆರ್ಡರ್ ಆರ್ಡರ್. ಸರ್, ನನ್ನ ಜನ್ಮ ಕೊಟ್ಟ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಈ ಹೆಣ್ಣಿನ ಬಾಳ್ ಹಾಳು ಮಾಡಿದವರು ಇವ್ರೆ. ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟವರು ಇವ್ರೆ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಜ್ಞಾಪಕ ಬರ್ಲಿಲ್ವಾ? ಆ ಹುಡುಗಿನ ಹಾಳು ಮಾಡ್ತಾ ಇದ್ದಾಗ ಅವಳು ಚೀರಾಟ ಕೇಳಿ ಸಹ ನಿಂತ ಜಾಗದಿಂದ ಕದಲ್ದೆ ನಿಂತಿದ್ರಲ್ಲ, ನೀವು ಮಾಡಿ ತಪ್ಪಲ್ವಾ? ಹೆಣ್ಣು ಮಕ್ಕಳು ಮೈ ತುಂಬಾ ಸೆರಗೊತ್ಕೊಂಡು ಗಂಡಸರ ಮುಂದೆ ಬರೋ ಸಂಪ್ರದಾಯ ನಮ್ದು. ಅಂತದ್ರಲ್ಲಿ ಅವಳನ್ನ ಬಲಾತ್ಕಾರ ಮಾಡಿ ಹೋದ್ಮೇಲೆ ಬೆತ್ತಲೆ ಆಗಿ ಬಿದ್ದಿದ್ದ ಅವಳ ದೇಹದ ಮೇಲೆ ತುಂಡು ಬಟ್ಟೆ ಒಚ್ಚುವಷ್ಟು ಕನಿಕರ, ಅನುಕಂಪ, ಸಭ್ಯತೆ ಗಂಡಸರಿಗಿರ್ಲಿ, ನಿಮ್ಮಂತ ಹೆಂಗಸರಿಗೂ ಇರ್ಲಿಲ್ವಲ್ಲ. ಅದ್ ತಪ್ಪಲ್ವಾ? ನಿಮ್ಮ ತಾಯಂದ್ರು ಹೇಗೆ ನಿಮ್ಮನ್ನೆಲ್ಲ ಮಡ್ಲಲ್ಲಿ ಹಾಕೊಂಡು ಸಾಕಿದ್ದಾರೋ ಹಾಗೆ ಆಕೆ ತಾಯಿ ಕೂಡ ಆಕೆನ ಮಡ್ಲಲ್ಲಿ ಹಾಕೊಂಡು ಸಾಕಿದ್ದಾಳಮ್ಮ. ಹೆತ್ತ ತಾಯಿ ಆಗ್ಲಿ, ಭೂ ತಾಯಿ ಆಗ್ಲಿ, ಭಾರತ ಮಾತೆ ಆಗ್ಲಿ, ಹೆಣ್ಣು ಹೆಣ್ಣೆ ಅಮ್ಮ. ಒಂದು ಹೆಣ್ಣಿಗೆ ಆಗ್ಲಿಲ್ಲ ಅಂದ್ರೆ ಇನ್ನು ಭಾರತದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಾ ಇರೋ ಹೆಣ್ಣು ಕುಲವನ್ನು ಕಾಪಾಡೋರು ಯಾರಮ್ಮ? ಯಾರು ಯಾರು? ಮಾತಾಡಿ ಅಮ್ಮ, ಮಾತಾಡಿ. ಒಂದು ಮನೆಯಲ್ಲಿ ಮದುವೆ ಆದ್ರೆ 1000 ಜನ ಬರ್ತಾರೆ, ಸಾವಾದ್ರೆ ಹೆಗಲ್ ಕೊಡೋದಕ್ಕೆ 4 ಜನ ಆದ್ರೂ ಬರ್ತಾರೆ. ಆದ್ರೆ ಅವತ್ತು ಕಾಪಾಡಿ ಕಾಪಾಡಿ ಅಂತ ಎಷ್ಟು ಚೀರ್ಕೊಂಡ್ರು ಸಹಾಯ ಮಾಡೋದಕ್ಕೆ ಒಬ್ಬರಾದ್ರೂ ಮುಂದೆ ಬರಲಿಲ್ಲ. ಅವತ್ತು ಮುತ್ತಪ್ಪನ ತಮ್ಮ ಈಕೆ ಕೈ ಹಿಡಿದಾಗ ನಾನ್ ತಪ್ಪು ಅಂತ ಅವನ್ನ ಹೊಡೆದು ಬುದ್ಧಿ ಹೇಳಿದಾಗ ಕೋತಿ ಕುಣಿತಾ ನೋಡ್ದಾರಾಗೆ ಚಪ್ಪಾಳೆ ತಟ್ಟದ್ರು. ನಡೆದದನ್ನ ಅಲ್ಲೇ ಮರೆತು ಹೊರಟೋದು. ಹಾಳಾಗ್ತಾ ಇರೋದು ಬೇರೆಯವ್ರ ಮನೆ ಹುಡುಗಿ ಅಂತ ನಾನ್ ಕೈ ಮಾಡದೆ ಸುಮ್ಮನಾಗಿದ್ದಿದ್ರೆ ಇವತ್ತು ನಮ್ಮನೆ ಹೆಣ್ಣಿನ ಮಾನ ಮಣ್ಪಾಳಾಗ್ತಿರ್ಲಿಲ್ಲ. ನಮ್ಮನೆ, ನಮ್ಮೋಳು, ನಂಬಾಳು ಅಂತ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರನೇ ಬದುಕಿದ್ರೆ ತಾಯಂದ್ರಿಗೋಸ್ಕರ ಹೋರಾಡೋ ಮಕ್ಳು ಯಾರಣ್ಣ? ಈ ತಾಯಿಗೆ ಕಣ್ಣೀರ್ ಹಾಕೋ ಹೃದಯ ಯಾವ್ದನ್ನ? ಕೇವಲ ಒಂದು ಲಾಯರ್ ನೋಟಿಸ್ ಕೊಟ್ಟಿದ್ದಕ್ಕೆ ಅವ್ರವ್ರ ಕೆಲಸನ ಬಿಟ್ಟು 16 ಕಿಲೋಮೀಟರ್ ದೂರದಿಂದ ಬಂದು ಈ ಕೋರ್ಟಲ್ಲಿ ನಾನ್ ನಿರಪರಾಧಿ ಅಂತ ಹೇಳ್ಕೊಳ್ಳೋ ಈ ಜನ ಅವತ್ತು ಅವ್ರವ್ರ ಮನೆಯಿಂದ 10 ಮೆಟ್ಲು ಕೆಳಗಿಳಿದು ಬಂದು ಆಕೆನ ಕಾಪಾಡಕ್ಕಾಗದೆ ಹೋದ್ರು. ರೌಡಿಗಳನ್ನ ನೋಡಿದ ಕೂಡಲೇ ಹೆದರಿ ನಡುಗೋದ್ರು. ರೌಡಿಗಳನ್ನ, ಗೂಂಡಾಗಳನ್ನ, ಕೊಲೆಗಡುಗರನ್ನ ಹುಟ್ಟಾಕ್ತಾ ಇರೋದು ರಾಜಕೀಯ ನಾಯಕರು ಅಲ್ಲ, ಪೊಲೀಸ್ನವರಲ್ಲ, ಲಾಯರ್ಗಳು ಅಲ್ಲ, ನಾವು ನೀವು. ನಿಮ್ಮಂತವ್ರು ಹೆದರ್ಕೊಳ್ಳೋದ್ರಿಂದಾನೇ ರೌಡಿಗಳು ಹುಟ್ಕೊಳ್ಳೋದು. ಅವ್ರಿಗೆ ಚಂದ ಕೊಡ್ತೀರಾ, ಅವ್ರಿಗೋಸ್ಕರ ಹೇಸಿಗೆ ಬಾಳ್ಬೇಕಾದ್ರೂ ಬದುಕ್ತೀರಾ. ಅನ್ಕೊಂಡಂಗ್ ಬದುಕಕ್ಕೂ ಆಗದೆ, ಕಂಡ ಸತ್ಯನ ಹೇಳೋಕ್ಕೂ ಆಗದೆ, ಅನ್ಯಾಯನ ತಡೆಯಕ್ಕಾಗದ ಬದುಕು ಒಂದು ಬದುಕ. 5 ಕೋಟಿ ಕನ್ನಡಿಗರಿರೋ ಈ ಕರ್ನಾಟಕದಲ್ಲಿ ರೌಡಿಗಳಿರೋದು ಕೇವಲ 4-5 ಸಾವಿರ ಜನ. ಓದು ಸಂಸ್ಕಾರ ಇಲ್ದಿರೋ ಆ ಸಮಾಜಘಾತಕರಿಗೆ ಡಾಕ್ಟರ್ಸು, ಲಾಯರ್ಸು, ಇಂಜಿನಿಯರ್ಸು ಅಷ್ಟೇ ಯಾಕೆ, ಕಾನೂನು ಕಾಪಾಡಬೇಕಾದ ಪೊಲೀಸರನ್ನ ಹಿಡಿದು ಲಾಯರ್ಸ್ವರೆಗೂ ಎಲ್ಲರೂ ಸಲಾ ಮುಡಿತಿರಲ್ಲ. ನಿಮ್ಗೆಲ್ಲ ನಾಚಿಕೆ ಆಗಲ್ವಾಣ? ರೌಡಿಗಳು ನಮ್ಮೆಲ್ಲರಾಗೆ ಮಾಮೂಲಿ ಮನುಷ್ಯರೇ. ಅವ್ರಿಗೆ 4 ಕೈ 4 ಕಾಲು 2 ಗುಂಡಿಗೆ ಇರೋದಿಲ್ಲ. ನೀವೆಲ್ಲರೂ ಸೇರಿ ಒಂದು ಚಿಟಿಕೆ ಹೊಡೆದ್ರೆ ಅವ್ರ ಗುಂಡಿಗೆ ಹೊಡೆದು ನೀರಾಗೋಗುತ್ತೆ. ಈ ಮಾತ್ರ ನಿಮ್ಗೆಲ್ಲ ಹೇಳ್ಬೇಕು ಅಂತಲೇ ನಿಮ್ಗೆಲ್ಲ ನೋಟಿಸ್ ಕೊಡ್ಸಿತ್ತು ಅಷ್ಟೇ. ನನಗೆ ನಿಮ್ ಮೇಲೆ ಯಾವ ದ್ವೇಷ ಆಗ್ಲಿ, ಕೋಪ ಆಗ್ಲಿ ಇಲ್ಲ. ನಡು ಬೀದಿಯಲ್ಲಿ 20 ಜನ ಹೊಡೆದ ಈ ನನ್ನ ಕೈಗೆ ಇವತ್ತು ಆ ಮುತ್ತಪ್ಪ ಹರಿ ತಲೆನ ತೆಗೆಯೋದು ಕಷ್ಟ ಆಗಲ್ಲ. ಆದ್ರೆ ಎಲ್ಲಿವರೆಗೂ ನೀವು ಒಬ್ಬ ಗಾಂಧಿನೇ ಬೇಕು, ಒಬ್ಬ ಸುಭಾಷ್ ಚಂದ್ರ ಬೋಸೇ ಬೇಕು ಅಂತ ನಂಬ್ಕೊಂಡು ಬದುಕ್ತೀರಾ? ಎಲ್ಲಿವರೆಗೂ ನಿಮ್ಮನ್ನ ಎದುರಿಸೋರು ಎಕ್ಕದ ಕಡೆ ನಿಮ್ಮ ಜೀವನನ ಸವಸ್ತೀರಾ? ಇವತ್ತು ನಮ್ಮನೆ ಹೆಣ್ಮಗುಗಾದ ಅನ್ಯಾಯ ನಾಳೆ ಯಾವ ಮನೆ ಹೆಣ್ಮಗುಗೂ ಆಗಬಾರ್ದು ಅಂತಾನೆ ನಿಮಗೆಲ್ಲ ಧೈರ್ಯ ತುಂಬಿ ಕಳಿಸೋದಕ್ಕೋಸ್ಕರ ಇಲ್ಲಿ ಕರೆಸ್ದೆ ಹೊರತು ದುಡ್ಡುಗೋಸ್ಕರ ಆಗ್ಲಿ, ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೋಸ್ಕರ ಆಗ್ಲಿ ನಿಮಗೆ ನೋಟಿಸ್ ಕೊಡಿಸ್ಲಿಲ್ಲ. ನಾ ಕೊಡಿಸ್ಲಿಲ್ಲ. ತಪ್ಪಾಯ್ತಣ್ಣ, ಇವತ್ತು ನೀವು ನಮ್ ಕಣ್ ತೆರೆಸ್ಬಿಟ್ರಿ. ನಾವು ಮಾಡಿದ ತಪ್ಪನ್ನ ತಪ್ಪು ಅಂತ ತೋರಿಸಿ ನಮ್ಮನ್ನ ತಿದ್ದಿದ್ರಿ. ನಾವು ಕೋರ್ಟ್ಗೆ ಹೋದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗುತ್ತೆ ಅಂತ ತಿಳಿದಿದ್ವಿ. ಆದ್ರೆ ಅದು ತಪ್ಪು ಅಂತ ಇವತ್ತು ನಿಮ್ಮಿಂದ ನಮಗೆ ಗೊತ್ತಾಯ್ತು. ನಿಮಗಾದ ಅನ್ಯಾಯಕ್ಕೆ ನ್ಯಾಯ ಸಿಗೋವರೆಗೂ ನಾವು ಕೈ ಕಟ್ಟಿ ಕೂತ್ಕೊಳ್ಳಲ್ಲ. ಯುವರ್ ಆನರ್, ನರಸಿಂಹನಾಯಕರನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದು, ಪ್ರೇಮನ್ನ ರೇಪ್ ಮಾಡಿದ್ದು ಮುತ್ತಪ್ಪ ಮತ್ತು ಅವ್ರ ತಮ್ಮ. ಅವರು ಸಹಾಯ ಮಾಡಿದ ರೌಡಿಗಳು ಯಾರಂತೂ ನಮಗ್ ಗೊತ್ತು. ನಾವು ಅವ್ರಿಗೆ ತೋರಿಸ್ತೀವಿ. ಆ ಮುತ್ತಪ್ಪನ ಮೇಲೆ ಎಷ್ಟೇ ಕೇಸ್ ಇದ್ರು ಅದಕ್ಕೆ ನಾವು ಸಾಕ್ಷಿ ಹೇಳ್ತೀವಿ. ಹೌದು, ನಾವು ಹೇಳೋ ಸಾಕ್ಷಿಯಿಂದ ರೌಡಿ ಅನ್ನೋ ಪದನೇ ಅಳಿಸೋಗ್ಬೇಕು. ಪ್ರೇಮ ಅನ್ನೋ ಅಮಾಯಕ ಹೆಣ್ಣನ್ನ ಹಾಡ್ಹಗಲ್ನಲ್ಲೇ ಮಾನಭಂಗ ಮಾಡಿ ನಾಯಕನ ಮೇಲೆ ಹತ್ಯೆ ಪ್ರಯತ್ನ ಮಾಡಿದ ಆಪಾದನೆ ಮೇಲೆ
ಮುತ್ತಪ್ಪ, ಹರಿ, ವೆಂಕಟೇಶ್, ರಾಜಶೇಖರ್, ಶಾಂತಾ ಹಾಗೂ ಗೌತಮ್ ಚಂದ್ ಅವರನ್ನ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕೆಂದು ಈ ನ್ಯಾಯಾಲಯ ಸಂಬಂಧಪಟ್ಟ ಪೊಲೀಸರಿಗೆ ಆದೇಶ ನೀಡುತ್ತದೆ. ನಾಯಕರೇ, ನಾವು ಬದುಕ್ತಿದ್ದ ರೀತಿ ನೀತಿನೇ ಸರಿ ಅಂತ ತಿಳಿದು ಇಷ್ಟು ದಿನ ನಾಯಿ ಬಾಳ್ತಿದ್ದ ನಮ್ಮನ್ನ ತಿದ್ದಿ ದೊಡ್ಡ ಉಪಕಾರ ಮಾಡಿದ್ರಿ. ನಾಯಕರೇ, ಇದ್ದದ್ದನ್ನು ಇದ್ದಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದಿಯವ್ರ ಕಾಲನ್ನ ಕತ್ತರಿಸಿ ಅನ್ನೋ ಮಾತನ್ನ ಹೇಳ್ಕೊಟ್ಟು ಮನುಷ್ಯನಿಗೆ ಆದರ್ಶನೇ ಮುಖ್ಯ ಅಂತ ತೋರ್ಸ್ಕೊಟ್ಬಿಟ್ರಿ. ನಾಯಕರೇ, ಇದುವರೆಗೂ ಹೇಡಿಗಳಾಗಿ ಬಾಳಿದ್ವಿ, ಇನ್ನು ಮುಂದೆ ಗಂಡಸರಾಗಿ ಬಾಳೋದನ್ನ ಕಲಿತೀವಿ. ಹೌದು ನಾಯಕರೇ, ನಮ್ಮಲ್ಲಿ ಎಂತ ಒಗ್ಗಟ್ಟಿದೆ, ಎಂತ ಶಕ್ತಿ ಇದೆ ಅಂತ ಇವತ್ತು ನಿಮ್ಮಿಂದ ಗೊತ್ತಾಯ್ತು. ಇನ್ನು ಮುಂದೆ ನಾವೇನು ಅಂತ ತೋರಿಸ್ತೀವಿ. ಅಣ್ಣ, ನಾಯಕ ನನ್ನ ಮಗ ನಮ್ಮ ನೋಡಿ ಹೆದರ್ಕೊಂಡು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿಲ್ವಂತೆ. ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅಣ್ಣ, ಇನ್ ಮುಂದೆ ನಮ್ಮನ್ನ ಯಾವನು ಏನು ಮಾಡ್ಕೊಳಕ್ ಹಾಕಿಲ್ಲ. ರೇಜರ್ ಮುತ್ತಪ್ಪ ಅಂತ ಅಂದ್ರೆ ಸಾಕು, ಊರಲ್ಲಿರೋ ನನ್ನ ಮಕ್ಕಳ ಚಡ್ಡಿಗಳೆಲ್ಲ ಒದ್ದೆ ಆಗೋಗ್ಬಿಡ್ತವೆ. ಅಯ್ಯೋ, ಈಗ ನಮ್ ಚಡ್ಡಿ ಒದ್ದೆ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆ, ಏನಾಯ್ತು? ಮುತ್ತಪ್ಪ ನಮಗೇನು ಉಳುಗಾಲ ಇಲ್ಲ. ಕೋರ್ಟ್ ನಲ್ಲಿ ನಮಗೆ ಅರೆಸ್ಟ್ ವಾರೆಂಟ್ ಕೊಟ್ಟಿದ್ದಾರೆ. ಜನತಾ ನ್ಯಾಯಾಲಯದಲ್ಲಿ ನಾವೇ ಶಿಕ್ಷೆ ಕೊಡ್ತೀವಿ ಅಂತ ಜನ ರೊಚ್ಚಿಗೆದ್ದು ಹುಚ್ಚು ಪ್ರವಾಹ ತರ ನಮ್ ಕಡೆ ನುಗ್ಗಿ ಬರ್ತಾ ಇದ್ದಾರೆ. ನಮ್ಮ ಹತ್ರ ಇರೋ ಚಾಕು, ಚೂರಿ, ಕತ್ತಿ, ಚೈನು, ಲಾಂಗ್ ಮೇಲೆ ನಿನ್ ನಂಬಿಕೆ ಇಲ್ವಾ? ಅವುಗಳ ಮೇಲೆ ಆ ನನ್ನ ಮಕ್ಕಳ ಹೆಸರು ಬರ್ಸಿಟ್ಬಿಟ್ಟಿದೀನಿ. ನಮ್ಮ ಹುಡುಗರು ಕುರಿ ಕಡ್ದು ಬಿಡ್ತಾರೆ. ಜನಶಕ್ತಿಯನ್ನು ಬೆಂಕಿ ಮುಂದೆ ಗೂಂಡಾ ಶಕ್ತಿ ಭಸ್ಮ ಆಗಿ ಹೋಗುತ್ತೆ. ಬಿಡಿಬಿಡಿಯಾಗಿದ್ದ ಬೆರಡುಗಳೆಲ್ಲ ಇವತ್ತು ಒಂದಾಗಿ ಮುಷ್ಟಿಯಾಗಿವೆ. ಆ ವಜ್ರ ಮುಷ್ಟಿಯ ಒಂದೇ ಒಂದು ಪ್ರಹಾರಕ್ಕೆ ನಾವೆಲ್ಲ ಚಿಂದಿಯಾಗಿ ಹೋಗ್ತೀವಿ. ಮುತ್ತಪ್ಪ, ನನ್ ಮಾತು ಕೇಳು. ಬೀಸದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಹೇಳ್ತಾರೆ. ನಡಿ, ಮಧ್ಯೆ ಜಾಗ ಖಾಲಿ ಮಾಡೋಣ. ನಡಿ ನಡಿ, ಕಮಾನ್. ಎಲ್ಲ ತಪ್ಪಿಸ್ಕೊಂಡ್ರೆ ಎಲ್ಲಿಗೆ ಹೋಗ್ತಾ ಇದ್ಯಾ? ಯಾವ ಜನ ನಿನ್ನ ಕಂಡ್ರೆ ಹೆದ್ರಿ 1 ಮೈಲಿ ದೂರ ಓಡ್ತಾ ಇದ್ರು, ಅದೇ ಜನ ಇವತ್ತು ನಿನ್ನ ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಯಾವ ಜನರ ರಕ್ತ ನೀನು ಹೀರ್ತಾ ಇದ್ದು, ಅದೇ ಜನ ಇವತ್ತು ನಿನ್ನ ರಕ್ತ ಹರಿಸೋದಕ್ಕೆ ಸಿದ್ಧವಾಗಿದ್ದಾರೆ. ಪಾಪಿಗಳನ್ನ ನಾಶ ಮಾಡಬೇಕು ಅನ್ನೋ ಪ್ರಜ್ಞೆ ಜನರಲ್ಲಿ ಬಂದಾಯ್ತು. ಇನ್ನಿನ್ನು ತಪ್ಪಿಸ್ಕೊಳ್ಳೋಕೆ ಯಾವ ದಾರಿನೂ ಇಲ್ಲ. ನಿನಗಿರೋದು ಒಂದೇ ದಾರಿ, ಯಮಲೋಕದ ದಾರಿ. ಪಾಪಿಗಳ ಲೋಕವಾಗಿದ್ದ ಈ ನಾಡು ಈ ಹೊಸ ಸಹಸ್ರಮಾನದಲ್ಲಾದ್ರೂ ರಾಮರಾಜ್ಯವಾಗಬೇಕಾದ್ರೆ ನಿನ್ನಂತ ರಾಕ್ಷಸರ ಅಂತ್ಯ ಆಗಲೇಬೇಕು. ಹೆದರ್ಕೋಬೇಡ, ನಾನ್ ನಿನಗೆ ಶಿಕ್ಷೆ ಕೊಡಲ್ಲ. ನಿನ್ನಿಂದ ಅನ್ಯಾಯಕ್ಕೆ ಒಳಗಾದ ಈ ಜನಾನೇ ಇವತ್ತು ನಿನಗೆ ಶಿಕ್ಷೆ ಕೊಡ್ತಾರೆ. ಯಾವ್ರೇ ಸರ್ ನೀನು
ಗಾಂಧಿವಾದಿನ ಸಾರ್ವಜನಿಕರ ಹಣ ನುಂಗಿ ನೀರು ಕುಡಿದಕ್ಕೆ ತಗೋ. ಮುತ್ತಪ್ಪನಂತ ರಾಕ್ಷಸನ ಹುಟ್ಟಾಕ್ತೀರಾ? ಬಡವರು ಬಡವರಾಗಿ ಇರ್ಬೇಕು, ನಿನ್ನಂತ ಆಯೋಗರು ಶ್ರೀಮಂತರಾಗಿರ್ಬೇಕಾ? ಬಡವರ ರಕ್ತನ ರೌಡಿಗಳು ಕುಡಿಬೇಕಾ? ಅಯ್ಯೋ ಅಯ್ಯೋ ನಾಯಕರೇ, ತಪ್ಪನ್ನ ತಪ್ಪು ಅಂತ ತಿದ್ದಿ ಬುದ್ಧಿ ಹೇಳಿದ ನಿಮ್ಮ ಮಾತು ಇಷ್ಟು ಬೇಗ ಪ್ರತಿಫಲ ಕೊಡುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ನಾಯಕ. ದೊಡ್ಡ ಮಾತು. ತಿದ್ದೋದಕ್ಕೆ ನಾನು ಯಾರು? ಕನ್ನಡದ ಜನ ಮನಸ್ಸು ಮಾಡಿದ್ರೆ ಎಂತ ಕ್ರಾಂತಿ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ನರಸಿಂಹ ನಾಯ್ಕರೇ, ನಿಮ್ಮಿಂದ ಕನ್ನಡ ರಾಜ್ಯ ರಾಮರಾಜ್ಯ ಆಗ್ಲಿ ಅಂತ ಹಾರೈಸ್ತೀವಿ.